ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜೋರಾಯಿತು ಕೈ ಕಾಳಗ. ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಧ್ಯೆ ಸಿದ್ದು ಪರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕೈ ಕಾಳಗ ಜೋರಾಗ್ತಾ ಇದೆ. ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಧ್ಯೆ ಸಿದ್ದು ಪರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಕ್ರಾಂತಿ, ಸಿದ್ದರಾಮಯ್ಯ ಬಿಟ್ರೆ ಆಡಳಿತ ಕೊಡೋರು ಯಾರಿದ್ದಾರೆ? ಅಂತ ಅಹಿಂದ ನಾಯಕನ ಆಡಳಿತ ಯಾರಿಂದ ಸಾಧ್ಯ? ಆಡಳಿತ ಮಾಡಿದ ಸಿಎಂಗಳಲ್ಲಿ ಸಿದ್ದರಾಮಯ್ಯ ಉತ್ತಮ. ಸಿದ್ದರಾಮಯ್ಯ ತೆಗೆದು ಏನ್ರಪ್ಪ ಮಾಡ್ತೀರಾ ಎಂದ ವಾಟ. ಸಿದ್ದರಾಮಯ್ಯ ಬಿಟ್ರೆ ಇತರೆ ನಾಯಕರಿಗೆ ಉಳಿಗಾಲವಿಲ್ಲ. ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಕೆಳಗಿಳಿಯಲ್ಲ. ಸಿದ್ದರಾಮಯ್ಯ ಪರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆ, ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ 2 ವರ್ಷ ಆದಾಗಿಂದ ಬರೀ ಇದೇ ಆಗಿದೆ. ಸರ್ಕಾರದಲ್ಲಿ ಆಗ್ತಾ ಇರುವಂಥ ಚರ್ಚೆ ಸಿಎಂ ಕುರ್ಚಿ ಯಾರಿಗೆ ಅನ್ನುವಂಥದ್ದು. ಈ ಬಗ್ಗೆ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದ್ರಿ, ಸಿದ್ದರಾಮಯ್ಯ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯ ತೆಗೆದು ಸುಮ್ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯನವರಿಂದ ನನಗೆ ಯಾವ MLC ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನು MLA ಆಗ್ತೀನಿ. ಯಾರ ಕೃಪೆನೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಎಲ್ಲೋ ಒಂದು ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ತೀನಿ, ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೀವೆಲ್ಲ ಪುಡಿ ಹೋಗ್ತೀರಿ, ಯಾರು ಉಳಿಯಲ್ಲ. ಗೊತ್ತಾಯ್ತಾ? ಹುಷಾರ್, ಕಳ್ಕೋಬೇಡಿ. ಸಿದ್ದರಾಮಯ್ಯ 28ವರೆಗೂ ಇರಲಿ, ಆಮೇಲೆ ಆರೋಗ್ಯ ಇದ್ದರೆ ಇನ್ನೂ ಮುಂದೆ ಇರಲಿ, ತಪ್ಪೇನಿಲ್ಲ. ಏನು ಅಪರಾಧ ಆಯ್ತು ರೀ? ಸಿದ್ದರಾಮಯ್ಯ ಇದ್ದರೆ ಏನು ಅಪರಾಧ? ಏನು ವಿಧಾನಸೌಧ ಮಾರ್ಬಿಡ್ತಾರ? ಕಬ್ಬನ್ ಪಾರ್ಕ್ ಮಾರ್ಬಿಡ್ತಾರ? ಮೈಸೂರು ಮಾರ್ಬಿಡಿ, ಇರಲಿ ಬಿಡ್ರಿ. ಯಾಕೆ ನೀವು ದ್ವೇಷ ಮಾಡೋದು? ಯಾರು ನೀವೇನು ಹೇಳಿ? ಸಿದ್ದರಾಮಯ್ಯ ಇರ್ಬೇಕು. ಸಿದ್ದರಾಮಯ್ಯ ತೆಗೆದ್ರೆ ಕ್ರಾಂತಿ ಆಗುತ್ತೆ. ಹುಷಾರ್. ಹೌದ್ರಿ.